ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠ ತಾವರಗೇರಾದಲ್ಲಿ ಮಕರ ಜ್ಯೋತಿ ಅಂಗವಾಗಿ 229ನೇ ಪಡಿಪೂಜೆ, ಸಹಸ್ರ ದೀಪೋತ್ಸವ, ಧರ್ಮಸಭೆ ಕಾರ್ಯಕ್ರಮ ಜನವರಿ 14ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶಂಭುಲಿಂಗಯ್ಯ ಮಠಪತಿಯವರು ಹೇಳಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 14ರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತಾವರಗೇರಾದ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ವಹಿಸಲಿದ್ದು, ಅನೇಕ ಶ್ರೀಗಳು ಮತ್ತು ಇನ್ನಿತರ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಇಂಗುಲಾಂಬಿಕಾ ಆಯುರ್ವೇದಿಕ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣೆ ಅನುಗ್ರಹ ಆಸ್ಪತ್ರೆಯಿಂದ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸಿದ್ಧಾರೂಢ ಶ್ರೀ ಪ್ರಶಸ್ತಿ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು. ತಮ್ಮೆಲ್ಲರಿಗೂ ಕೂಡ ಪತ್ರಿಕಾ ರಂಗದ ಮಾಧ್ಯಮದ ಮಿತ್ರರಿಗೂ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಈ ವರ್ಷ ಮಕರ ಜ್ಯೋತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 14 ಬುಧವಾರದಂದು ತಾವರಗೇರಿಯ ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ 229ನೇ ಪಡಿಪೂಜೆ, ಸಹಸ್ರ ದೀಪೋತ್ಸವ, ಧರ್ಮಸಭೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ, ಪತ್ರಿಕಾರರಿಗೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಈ ಮಠದ ಭಕ್ತ ಮಂಡಳಿಯ ಪರವಾಗಿ ನಾನು ಶ್ರೀ ಶಂಭುಲಿಂಗಯ್ಯ ಸ್ವಾಮಿ ಮಠಪತಿಯವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರಾಮಯ್ಯ ಬಜ್ಜುರ್ಗಿಯವರು, ಶ್ರೀ ಅಂಬರೀಶ್ ಅವರು, ರಾಮಯ್ಯ ಬಜ್ಜುರ್ಗಿ ಇವರು ಬರ್ಕೊಂಡ್ರೆ ಶಂಭುಲಿಂಗಯ್ಯ ಮಠಪತಿ, ಅಂಬರೀಶ್, ಸುನೀಲ್ ಕುಮಾರ್ ಸಡಕಿನ್, ಅಣವೀರಯ್ಯ ಹಾಗೂ ನಾನು ಸಂತೋಷ್ ಕುಮಾರ್ ರಾಂಪುರೆ, ಶಿವಕುಮಾರ್ ಪೂಜಾರಿ. ಈ ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನು ಮಠದ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಇದೇ ತಾರೀಕು 14/1/2026ರಂದು ಬುಧವಾರ ದಿವಸ ಮಕರ ಜ್ಯೋತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ನಡೆಯಲಿದೆ. ವಿಶೇಷವಾಗಿ 229ನೇ ಪಡಿಪೂಜೆ ಹಾಗೂ ಸಹಸ್ರ ದೀಪೋತ್ಸವ, ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 14ರಂದು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ತಾವರಗೇರ. ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಕ್ಕಂಥ ಸಂತೇಕಲೂರ ಶ್ರೀಗಳಾದಂಥ ಶ್ರೀ ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳು, ಅಧ್ಯಕ್ಷವರು ಸ್ಥಾನ ವಹಿಸಿದಂಥ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು ರಟ್ಗಲ್. ಕಾರ್ಯಕ್ರಮದ ಸಮ್ಮುಖ ಡಾಕ್ಟರ್ ಶಬ್ರ ರಾಜಶೇಖರ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ, ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜೇವರ್ಗಿ ಜೇರಟಗಿ, ಮನ್ಯ ಮಗಚ ಕೆಂಚಬಸವ ಶಿವಾಚಾರ್ಯರು ರೋಜಾ ಹಿರೇಮಠ್ ಕಲಬುರಗಿ. ಅದೇ ರೀತಿಯಾಗಿ ಔರಾದಿನ ಶಟಸ್ಥಲ ಬ್ರಹ್ಮಿ ಮರಳುಸಿದ್ಧ ಶಿವಾಚಾರ್ಯರು ಚರಂತಿ ಮಠ. ಅದೇ ರೀತಿಯಾಗಿ ರಟಗಲದ ನೀಲಕಂಠ ದೇವರು ವಿರಕ್ತ ಮಠ. ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸತಕ್ಕಂಥ ಬೀದರಿನ ದಕ್ಷಿಣ ಮತಕ್ಷೇತ್ರದ ಶೈಲೇಂದ್ರ ಬೆಲ್ದಾಳೆ ಶಾಸಕರು. ಈ ಕಾರ್ಯಕ್ರಮಕ್ಕೆ ಈ ಗ್ರಾಮೀಣ ಮಂಡಲದ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಬಸವರಾಜ್ ಮತ್ತಿಮೂಡು ಶಾಸಕರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಸನ್ಮಾನ್ಯ ಶ್ರೀ ಲಿಂಗರಾಜಪ್ಪ ಬಸವರಾಜಪ್ಪ ಅಪ್ಪ ಶರಣಬಸವೇಶ್ವರ ಸಂಸ್ಥಾನ ಅವರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿರುವ BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ರೇವುನಾಯಕ್ ಬೆಳಂಬಗಿಯವರು ಮಾಜಿ ಸಚಿವರು, ಹಾಗೂ ಸನ್ಮಾನ್ಯ ಚಂದ್ರಕಾಂತ್ ಪಾಟೀಲ್ ಚಂದು ಪಾಟೀಲ್ ನಗರ BJP ಅಧ್ಯಕ್ಷರು, ಸನ್ಮಾನ್ಯ ಪ್ರವೀಣ್ ಕುಮಾರ್ ಪಾಟೀಲ್ ಹರವಾಳ್ ಜಸ್ಕಾಮಿನ ಅಧ್ಯಕ್ಷರು,
ನೀಲಕಂಠರಾವ್ ಎಸ್ ಮೂಲ್ಗೆ ಇವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ನಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಲೋಕ್ ಸಿ ಪಾಟೀಲ್ ರೇವೂರ್ ಆದರ್ಶ ಆಸ್ಪತ್ರೆ, ಅದೇ ರೀತಿಯಾಗಿ ಪತ್ರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ಬಾಬುರಾವ್ ಯಡ್ರಾಮಿ ಅವರು ಹಾಗೂ ಅನೇಕ ಅತಿಥಿಗಳಾಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇರೋದು. ಆ ಕಾರ್ಯಕ್ರಮದ ಸಮಾಜ ಸೇವಕಿಯಾಗಿ ಜಯಶ್ರೀ ಮತ್ತಿಮೂಡ್ ಅವರನ್ನು ಸಮಾಜ ಸೇವಕಿಯಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಅದೇ ರೀತಿಯಾಗಿ ಖ್ಯಾತ ವೈದ್ಯರಾದಂಥ ಹಾಗೂ ಸಾಹಿತಿಗಳಾದಂಥ ಡಾಕ್ಟರ್ SS ಗುಬ್ಬಿ ಅವರಿಗೂ ಸಹ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಅದೇ ರೀತಿಯಾಗಿ ಖ್ಯಾತ ಉದ್ದಿಮೆದಾರರಾದಂಥ ಸುನೀಲ್ ಪಾಟೀಲ್ ಸರ್ಡ್ಗಿ ಇವರಿಗೂ ಸಹ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುವುದು. ಹಾಗೂ ಹಿರಿಯ ವಕೀಲರಾದಂಥ SV ಪಸಾರ್ ಅವರು ಹಾಗೂ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಯನ್ನು ಸಲ್ಲಿಸತಕ್ಕಂಥ ಸಂತೋಷ್ ರಾಂಪುರೆ ಅವರಿಗೂ ಈ ಸಿದ್ಧಾರೂಢ ಶ್ರೀರತ್ನ ಪ್ರಶಸ್ತಿಯ ಕಾರ್ಯಕ್ರಮವನ್ನು ಪ್ರಶಸ್ತಿ ಪ್ರದಾನವನ್ನು ನಿರ್ವಹಿಸಲಾಗುವುದು. ವಿಶೇಷವಾಗಿ ನಮ್ಮ ಮಠದಲ್ಲಿ ಸುಮಾರು ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಿಂಗುಲಾಂಬಿಕಾ ಆಯುರ್ವೇದಿಕ ಮೆಡಿಕಲ್ ಕಾಲೇಜ್ ಕಲಬುರಗಿ ಇವರು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡುತ್ತೆ ಹಾಗೂ ಅದಕ್ಕೆ ಮೆಡಿಸಿನ್ ಸಹ ಅವರು ಕೊಡ್ತಾರೆ. ಉಚಿತವಾಗಿ ಇನ್ನೊಬ್ಬ ಡಾಕ್ಟರ್ ಪ್ರಭು ನಿಗ್ದಳ್ಳಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಉಚಿತ ನೇತ್ರ ಚಿಕಿತ್ಸೆ ಮಾಡೋದಲ್ಲದೆ ಅವರಿಗೆ ಕನ್ನಡಕಗೂ ಸಹ ವಿತರಣೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮಕ್ಕೆ ಗುರುಶಾಂತಯ್ಯ ಸ್ಥಾವರಮಠ ಬೂಸ್ನೂರ್, ಅಣವೀರಯ್ಯ ಸ್ವಾಮಿ ಬೆಳ್ಕೋಟ ಇವರು ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲಿದ್ದಾರೆ. ತಾವೆಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಮಯ್ಯ, ಅಂಬರೀಶ್, ಸುನೀಲ್ ಕುಮಾರ್, ಅಣವೀರಯ್ಯ, ಸಂತೋಷ್ ಕುಮಾರ್ ರಾಂಪುರೆ, ಶಿವಕುಮಾರ್ ಪೂಜಾರಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.